ಹಾರಾಡುವ ಶವಪೆಟ್ಟಿಗೆ ಅನ್ನೋ ಕುಖ್ಯಾತಿಯನ್ನ ಈ MiG-21 ಯುದ್ಧ ವಿಮಾನ ಗಳಿಸಿತ್ತು. ಇದೇ ಕಾರಣಕ್ಕೆ ಮಿಗ್ ವಿಮಾನಕ್ಕೆ ಹಾರುವ ಶವಪೆಟ್ಟಿಗೆ ಅನ್ನೋ ಕಳಂಕ, ವಿಧವೆಯರ ನಿರ್ಮಾತೃ ಎಂಬ ಹಣೆಪಟ್ಟಿಯನ್ನ MiG-21 ಯುದ್ಧ ವಿಮಾನಗಳು ಕಟ್ಕೊಂಡಿದ್ವು. ಇದೇ ಕಾರಣಕ್ಕಾಗಿಯೇ ಮಿಗ್ ವಿಮಾನಗಳಿಗೆ ಗುಡ್ ಬೈ ಹೇಳೋದಕ್ಕೆ ನಿರ್ಧಾರವನ್ನ ಮಾಡಲಾಗುತ್ತೆ. ಸಾಕು, ಈಗ ಓಲ್ಡ್ ಆಗಿದೆ, ಹಳತಾಗಿದೆ, ಹಳೇದಾಗಿದೆ, ಇನ್ನು ಮುಂದೆ ಈ ಒಂದು MiG-21 ಯುದ್ಧ ವಿಮಾನವನ್ನ ಬಳಸೋದು ಬೇಡ ಅನ್ನೋ ನಿಟ್ಟಿನಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಿವೃತ್ತಿಯನ್ನ ಕೂಡ ಹೇಳಲಾಗಿರುವುದು. ದೊಡ್ಡ ಕಾರ್ಯಕ್ರಮವನ್ನ ಮಾಡುವ ಮುಖೇನ ಶೌರ್ಯದ ಸಂಕೇತ, ಸಾಹಸದ ಸಂಕೇತ MiG-21 ಯುದ್ಧ ವಿಮಾನ ಹಾರಾಡುವ ಶವಪೆಟ್ಟಿಗೆ ಅನ್ನೋ ಕುಖ್ಯಾತಿಯನ್ನ ಗಳಿಸ್ಕೊಂಡಿರೋದಿದೆಯಲ್ಲ, 60 ವರ್ಷಗಳಲ್ಲಿ 400ಕ್ಕೂ ಹೆಚ್ಚು ಬಾರಿ ಪತನ ಆಗಿರೋದು, 200ಕ್ಕೂ ಹೆಚ್ಚು ಜನ ಪೈಲಟ್ಗಳ ಸಾವಿಗೆ ಕಾರಣ ಆಗಿರೋದು, ಬಹಳಷ್ಟು ಜನ ಸಾರ್ವಜನಿಕರ ಸಾವು ನೋವಿಗೆ ಕಾರಣ ಆಗಿಬಿಟ್ಟಿದೆ. ಹಾಗಾಗಿನೇ ಹಾರಾಡುವ ಶವಪೆಟ್ಟಿಗೆ ಅನ್ನೋ ಕುಖ್ಯಾತಿಯನ್ನ ಗಳಿಸ್ಕೊಳ್ಳುತ್ತೆ. ಇನ್ನು ಹೊಸ ತಂತ್ರಜ್ಞಾನ